ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಆದರೆ ಆ ಗ್ರಾಮದ ಪುರಾತನ ಕಾಲದ ದೇವಸ್ಥಾನಗಳನ್ನ ದುಷ್ಕರ್ಮಿಗಳು ಭಗ್ನ ಮಾಡಿದ್ದಾರೆ. ಮತಾಂತರ ಶಕ್ತಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಗ್ರಹಗಳು ಧ್ವಂಸವಾಗಿವೆ. ಶಿವರಾತ್ರಿ ಸಂಭ್ರಮ ಎಲ್ಲೆಡೆ ಇರುವಾಗಲೇ ಶಿವನ ದೇವಾಲಯದ ಮೂರ್ತಿಗಳನ್ನು ಧ್ವಂಸಗೊಳಿಸಲಾಗಿದೆ. ಶಿವನ ಮೂರ್ತಿಯನ್ನು ಕೆಳಗೆ ಉರುಳಿಸಿದ್ರೆ ಶಿವಲಿಂಗ ಮತ್ತು ನಂದಿಗೆ ಹಾನಿ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಇನ್ನು ಒಂದಷ್ಟು ದೇವಿ ಮೂರ್ತಿಗಳನ್ನು ಹಾಳು ಮಾಡಿದ್ದಾರೆ. ಯಾರು ಇರದ ವೇಳೆ ದೇವಸ್ಥಾನಕ್ಕೆ ನುಗ್ಗಿದ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಇದೆಲ್ಲ ನಡೆದಿರೋದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಾಳೂರು ಗ್ರಾಮದ ಹೊರವಲಯದಲ್ಲಿ. ಇಲ್ಲಿ ದೇವಸ್ಥಾನಗಳನ್ನು ಧ್ವಂಸ ಮಾಡಲಾಗಿದೆ. ತುಂಗಭದ್ರಾ ನದಿಯ ತಟದಲ್ಲಿ ಇರೋ ಪುರಾತನ ಕಾಲದ ರಾಮಲಿಂಗೇಶ್ವರ ದೇವಸ್ಥಾನ ಹಾಗೂ ಹೊನ್ನೆತ್ತೆಮ್ಮ ದೇವಸ್ಥಾನಗಳಲ್ಲಿನ ಮೂರ್ತಿಯನ್ನು ಹಾನಿಗೊಳಿಸಿದ್ದಾರೆ ದುಷ್ಕರ್ಮಿಗಳು. ಶಿವರಾತ್ರಿ ಪೂಜೆಗೆ ದೇವಾಲಯ ಸಿದ್ಧಗೊಳಿಸಿದ್ರು. ಪೂಜೆಗೆ ತೆರಳಿದ್ದಾಗ ಬೆಳಕಿಗೆ ಬಂತು ದುಷ್ಕರ್ಮಿಗಳ ಅಟ್ಟಹಾಸ. ಸಿಂಗಾಟಲ್ಲೂರು ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಾರೆ. ಭಾನುವಾರ ಶಿವರಾತ್ರಿ ಪೂಜೆ ಮಾಡೋದಕ್ಕಾಗಿ ಶನಿವಾರವೇ ದೇವಾಲಯಕ್ಕೆ ಸುಣ್ಣ ಬಣ್ಣವನ್ನು ಹಚ್ಚಿ ಹೋಗಿದ್ರು ಗ್ರಾಮಸ್ಥರು. ಆದರೆ ಭಾನುವಾರ ಮುಂಜಾನೆ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಪೂಜೆ ಮಾಡಬೇಕು ಅಂತ ಬಂದಿದ್ದಾರೆ. ಈ ವೇಳೆ ದೇವಾಲಯದ ಮೂರ್ತಿಗಳನ್ನ ನೋಡಿ ಕಂಗಾಲಾಗಿದ್ದಾರೆ. ಯಾಕೆಂದರೆ ರಾತ್ರೋರಾತ್ರಿ ದುಷ್ಕರ್ಮಿಗಳು ಬಂದು ರಾಮಲಿಂಗೇಶ್ವರ ದೇವಸ್ಥಾನ ಹಾಗೂ ಹೊನ್ನೆತ್ತೆಮ್ಮ ದೇವಸ್ಥಾನಗಳಲ್ಲಿನ ಮೂರ್ತಿಯನ್ನು ಧ್ವಂಸ ಮಾಡಿದ್ದಾರೆ. ಅವ್ರ ದೇವಸ್ಥಾನದೊಳಗ ಬಂದ್ ಮಾಡ್ಯಾರ್ರಿ. ನಿನ್ನೆ ಬೇಸೈತ್ರಿ. ನಿನ್ನೆಲ್ಲ ಗುಡಿ ತೊಳೆದು ಎಲ್ಲ ಸುಣ್ಣ ಹಚ್ಚಿ ಹೋಗ್ಯಾರ್ರಿ. ಎಲ್ಲ ನೋಡ್ಯಾರ್ರಿ. ನಿನ್ನ ನೋಡಿವ್ರಿ. ನಾವು ಇಲ್ಲೇ ಕೆಲ್ಸಕ್ಕೆ ಬಂದಿದ್ದೀವ್ರಿ. ನೋಡಿಗಿವ್ರಿ. ನಿನ್ನೆಲ್ಲ ಚಲೋ ಐತ್ರಿ. ಗುಡಿ ತೊಳ್ದಾರ, ದೇವ್ರ ಮೈ ತೊಳ್ದೇವಿ, ಎಲ್ಲ ಆಗೈತ್ರಿ. ಮಾಡಿ ಹೋಗ್ಯಾರ್ರಿ. ನೋಡಿವಿ ಇಷ್ಟೊತ್ನ್ಯಾಗ. ಒಳ್ಳೆ ಇವತ್ತು ಮುಂಜಾನೆ ಪೂಜಾಕ್ಕೆ ಬಂದಾರ ಹೇಳಿದ್ರಿ. ನಮ್ಗೆ ಇಲ್ಲೇ ಕೆಲ್ಸಕ್ಕೆ ಬರ್ತಿದ್ವಿ ನಾವು. ರಾತ್ರಿ ಸಾಯಂಕಾಲ ಬರ್ಬೇಕಂತ ಮಾಡಿದ್ರಿ ಪೂಜಾಕ್ಕೆ. ಇದು ಅಲ್ಲೇ ಮುಂಜಾನೆನ ಸುದ್ದಿ ಬಂದೈತ್ರಿ. ತುಂಗಭದ್ರಾ ನದಿಯ ತಡದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಆಗಿದೆ. ಅಲ್ಲಿ ಶಿವನ ವಿಗ್ರಹ, ಶಿವಲಿಂಗ ಮತ್ತು ನಂದಿಯ ವಿಗ್ರಹಗಳನ್ನು ಧ್ವಂಸ ಮಾಡಲಾಗಿದೆ. ಆ ದೇವಸ್ಥಾನದಿಂದ 500 ಮೀಟರ್ ದೂರದಲ್ಲಿರೋ ಹೊನ್ನೆತ್ತೆಮ್ಮ ದೇವಸ್ಥಾನದ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದಾರೆ ದುಷ್ಕರ್ಮಿಗಳು. ಅಂದಹಾಗೆ ಇಲ್ಲಿಗೆ ಶಿವರಾತ್ರಿ ಅಂಗವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾಗಿದ್ರು. ಆದರೆ ಹಿಂದೂ ಸಮಾಜದ ಹಬ್ಬ ಆಗಿರೋದ್ರಿಂದಲೇ ಮತಾಂತರ ಶಕ್ತಿಗಳು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಕಲ್ಲು ಒಡೆಯುವ ಸಲಕರಣೆಯಿಂದ ಶಿವಲಿಂಗ ಹಾಗೂ ನಂದಿ ಮೂರ್ತಿಯನ್ನ ಧ್ವಂಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಇದು ಮತಾಂತರ ಶಕ್ತಿಗಳ ಕೆಲಸ, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸ್ಥಳೀಯರು. ನಂದಿ ಮೂರ್ತಿಯನ್ನು ಕೂಡ ತಲೆಯಲ್ಲಿ ಒಡೆದು ಹಾಕಿದ್ದಾರೆ. ನಾಗಪ್ಪನ ಮೂರ್ತಿ ಹೆಸರಲ್ಲಿ ಅದನ್ನು ಕೂಡ ಇಲ್ಲಿ ಕಲ್ಲಿನ ಮೂರ್ತಿ ಒಡೆದು ಹಾಕಿದ್ದಾರೆ. ಹಾಗೆ ಇಲ್ಲೇ ಪಕ್ಕದ ಒಂದು 100 ಮೀಟರ್ ಒಳಗೆ ಇಲ್ಲಿ ಹೊನ್ನೆತ್ತಮ್ಮ ದೇವಸ್ಥಾನ ಇದೆ, ದೇವಿ ದೇವಸ್ಥಾನ. ಅದನ್ನು ನೋಡಿದ್ರೆ ಅಂಕರು ನೀವು ಭಯಂಕರ, ಅದು 2 ತುಂಡಾಗಿದೆ ಸರ್. ಅದನ್ನು ಕೂಡ ಇದನ್ನು ಮಾಡಲಿಕ್ಕೆ ಮತಾಂಧ ಶಕ್ತಿಗಳ ಮುಖ್ಯ ಕಾರಣ ಸರ್. ಅದು ಹೊರತುಪಡಿಸಿರಿ ಯಾವುದೇ ನಿಧಿಗಳು ಅದರಿಂದ ಏನೂ ಇಲ್ಲ. ಈ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ಕೋರಿಕೆ ಏನಂತೇಳಿ, ಇದನ್ನು ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಲಿಕ್ಕೆ ಅವರು ಸಹಕರಿಸಬೇಕು, ಅವರಿಂದ ಒಂದು ಸಹಾಯಧನವನ್ನು ಮಾಡಬೇಕು ಅಂತೇಳಿ ತಮ್ಮ ಒಂದು ಮಾಧ್ಯಮದ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೇವೆ. ಮುಂಡರಗಿ ಪೊಲೀಸರು ಹಾಗೂ ಗದಗ ಎಸ್ಪಿ ರೋಹನ್ ಜಗದೀಶ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಆದಷ್ಟು ಬೇಗ ದುಷ್ಕರ್ಮಿಗಳನ್ನ ಬಂಧಿಸ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಏನೇನು ಆಯಾಮಗಳಿದೆ ಅಂತ ಹೇಳಿ ನಾನು ಇಲ್ಲಿ ಗ್ರಾಮಸ್ಥರ ಜೊತೆ ಮಾತಾಡಿದಾಗ ಅವರು ಸ್ಥಳೀಯರ ಮೇಲೆ ಯಾರ ಮೇಲೂ ಸಂಶಯ ಪಡ್ತಿಲ್ಲ, ಯಾರು ಹೊರಗಡೆಯಿಂದ ಬಂದಿರ್ಬೋದು ಅಂತ ಹೇಳ್ತಿದ್ದಾರೆ. ಅದು ಏನಿದೆ ಅಂತ ಹೇಳಿ ನಮಗೆ ತನಿಖೆ ಸಂದರ್ಭದಲ್ಲಿ ಕಂಡುಬರುತ್ತೆ.
ದೇವರ ವಿಗ್ರಹ ಧ್ವಂಸ ಪ್ರಕರಣ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಗ್ರಾಮದ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ.